ಯಾವುದೇ ಉಪಗ್ರಹಗಳು ಇಲ್ಲ. ಯಾವುದೇ ಉಪಗ್ರಹಗಳು ಇಲ್ಲ. ಸೊ ಅದು ನೀವು ಗಮನಿಸಬೇಕಾಗಿರುವಂಥ ವಿಷಯ. ಕೇವಲ 2 ಗ್ರಹಗಳಿಗೆ ಮಾತ್ರ ಉಪಗ್ರಹಗಳಿಲ್ಲ, ಅದು ಶುಕ್ರ ಮತ್ತು ಬುಧ ಗ್ರಹ ಅಂತ ಹೇಳ್ಬೋದು. ಅದೇ ರೀತಿ ಇದು ಶತಕೋಟಿ ವರ್ಷಗಳಿಂದ ಭೌಗೋಳಿಕವಾಗಿ ನಿಷ್ಕ್ರಿಯವಾಗಿರುವಂಥದ್ದು. ಸೊ ಅಂದರೆ ಇಲ್ಲಿ ಯಾವುದೇ ಭೌಗೋಳಿಕ ಕ್ರಿಯೆಗಳು ನಡೆಯುವುದಿಲ್ಲ, ಜ್ವಾಲಾಮುಖಿ ಇರ್ಬೋದು ಇತ್ಯಾದಿ ಇತ್ಯಾದಿ ನಡೀತಾ ಇಲ್ಲ. ಸೊ ಕಾರಣ ಇದು ಯಾವುದೇ ವಾತಾವರಣವನ್ನು ಹೊಂದಿಲ್ಲ. ಬುಧ ಗ್ರಹ ಯಾವುದೇ ವಾತಾವರಣವನ್ನು ಹೊಂದಿಲ್ಲ. ಅದೇ ರೀತಿ ನಾವು ಭೂಮಿಯಿಂದ ನೋಡಬೇಕಾದ್ರೆ ಇದು ಅತಿ ಹೆಚ್ಚು ಉಷ್ಣತೆ ಹೊಂದಿರೋದ್ರಿಂದ ನಮಗೆ ಒಂದು ನಕ್ಷತ್ರದ ರೀತಿ ಹೊಳೆಯುತ್ತೆ. ಆದ ಕಾರಣ ನಾವು ಮುಂಜಾನೆ ಅಥವಾ ಸಂಜೆಯ ಸಮಯದಲ್ಲಿ ಈ ಗ್ರಹವನ್ನು ನಾವು ಕಾಣಬಹುದು. ಆದರೆ ಶುಕ್ರ ಗ್ರಹಕ್ಕಿಂತ ಹೆಚ್ಚು ಪ್ರಕಾಶಮಾನವಾಗಿ ಕಾಣೋದಿಲ್ಲ. ಅದೇ ರೀತಿ ಇದರ ಒಂದು ಉಷ್ಣಾಂಶ ಬಂದರೆ, ಸೊ ಹಗಲಿನ ಸಮಯದಲ್ಲಿ 427 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಉಷ್ಣಾಂಶ ಇದ್ದರೆ, ರಾತ್ರಿ ಸಮಯದಲ್ಲಿ -173 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಉಷ್ಣಾಂಶ ಹೊಂದಿರುವಂಥದ್ದು. ಅದೇ ರೀತಿ ಬುಧ ಗ್ರಹವನ್ನು ಅಧ್ಯಯನ ಮಾಡೋದಕ್ಕೆ ಒಂದು ನೌಕೆಯನ್ನು ಕಳಿಸ್ತಾರೆ, ಆಕಾಶ ನೌಕೆ. ಅದರ ಹೆಸರು ಮೆಸೆಂಜರ್ ಬಾಹ್ಯ ನೌಕೆ ಅಂತ ಹೇಳ್ಬೋದು. ಸೊ ಮೆಸೆಂಜರ್ ಬಾಹ್ಯ ನೌಕೆ. ನಂತರ ನಾವು ಶುಕ್ರ ಗ್ರಹಕ್ಕೆ ಹೋಗೋಣ. ಶುಕ್ರ ಗ್ರಹ, ಸೊ ಇದು ಸೂರ್ಯನಿಂದ 2ನೇ ಸ್ಥಾನದಲ್ಲಿರುವಂಥ ಗ್ರಹ. ಅತ್ಯಂತ ಬಿಸಿಯಾದ ಗ್ರಹ ಅಥವಾ ಅತಿ ಹೆಚ್ಚು ಉಷ್ಣತೆಯಿಂದ ಕೂಡಿರುವಂಥ ಗ್ರಹ. ಇದಕ್ಕೂ ಸಹ ಯಾವುದೇ ಉಪಗ್ರಹಗಳು ಇಲ್ಲ. ಸೊ ಯಾಕೆ ಶುಕ್ರ ಗ್ರಹ ಅತಿ ಹೆಚ್ಚು ಬಿಸಿಯಾಗಿದೆ ಅನ್ನೋದಕ್ಕೆ ತಿಳ್ಕೊಳ್ಳೋಣ. ಸೊ ಅತಿ ಹೆಚ್ಚು ಬಿಸಿಯಾಗಿರುವ ಕಾರಣ ಇದು ಸೌರಮಂಡಲದಲ್ಲಿ ಅತಿ ಪ್ರಕಾಶಮಾನವಾದಂತಹ ಗ್ರಹ ಅಂತ ಹೇಳ್ಬೋದು. ಸೊ ಅತಿ ಹೆಚ್ಚು ಪ್ರಕಾಶಮಾನವಾದ ಗ್ರಹ ಶುಕ್ರ ಗ್ರಹ. ಇದು ಸೂರ್ಯ ಮತ್ತು ಚಂದ್ರನ ನಂತರ ಭೂಮಿಯಿಂದ ಗೋಚರಿಸುವ 3ನೇ ಪ್ರಕಾಶಮಾನವಾದಂತಹ ವಸ್ತು ಅಂತ ಹೇಳ್ಬೋದು. ನಾವು ಆಕಾಶದಲ್ಲಿ ಅತಿ ಹೆಚ್ಚು ಪ್ರಕಾಶಮಾನವಾಗಿ ಕಾಣುವಂತಹ ಒಂದು ಆಕಾಶಕಾಯ ಮೊದಲು ಸೂರ್ಯ, ನಂತರ ರಾತ್ರಿ ವೇಳೆ ಗಮನಿಸೋದಾದ ಚಂದ್ರನ ನಂತರ ಅತಿ ಹೆಚ್ಚು ಹೊಳೆಯುವಂತಹ ಆಕಾಶಕಾಯ ಬಂದರೆ ಶುಕ್ರ ಅಂತ ಹೇಳ್ಬೋದು. ಸೊ ಆದ ಕಾರಣ ಇದು ಗ್ರಹಗಳಲ್ಲಿ ಅತ್ಯಂತ ಪ್ರಕಾಶಮಾನವಾಗಿರುವಂಥದ್ದು. ಸೊ ಯಾಕೆ ಇದು ಅತಿ ಹೆಚ್ಚು ಬಿಸಿಯಾಗಿದೆ? ಸೂರ್ಯನಿಂದ 2ನೇ ಸ್ಥಾನದಲ್ಲಿದೆ, ಆದರೂ ಸಹ ಬುಧ ಗ್ರಹಕ್ಕಿಂತ ಹೆಚ್ಚು ಬಿಸಿಯಾಗಿದೆ. ಕಾರಣ ಅದರಲ್ಲಿನ ಒಂದು ವಾತಾವರಣವು ಸಲ್ಫ್ಯೂರಿಕ್ ಆಮ್ಲ ಅಥವಾ ಗಂಧಕಾಮ್ಲ ಮತ್ತು ಇಂಗಾಲದ ಡೈಆಕ್ಸೈಡ್ ಇಂದ ಕೂಡಿರುವಂಥದ್ದು. ಈ ಸಲ್ಫ್ಯೂರಿಕ್ ಆಮ್ಲ ಮತ್ತು ಇಂಗಾಲ ಡೈಆಕ್ಸೈಡ್ ಮೋಡಗಳು ಏನು ಮಾಡುತ್ತೆ, ಸೂರ್ಯನ ಬೆಳಕನ್ನು ಅಥವಾ ಒಂದು ತಾಪವನ್ನು ಹಿಡಿದಿಟ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಆದ ಕಾರಣ ಶುಕ್ರ ಗ್ರಹವು ಅತಿ ಹೆಚ್ಚು ಬಿಸಿಯನ್ನು ಹೊಂದಿರುವಂಥದ್ದು. ಅದೇ ರೀತಿ ಭೂಮಿಯಷ್ಟೇ ದ್ರವ್ಯರಾಶಿ, ಗಾತ್ರ, ಸೊ ಭೂಮಿಗೆ ಹತ್ತಿರ ಇರುವಂಥದ್ದು. ಅದೇ ರೀತಿ ಪರ್ವತಗಳು, ಜ್ವಾಲಾಮುಖಿಗಳು ಮುಂತಾದ ಭೌತಿಕ ವೈಶಿಷ್ಟ್ಯಗಳ ಉಪಸ್ಥಿತಿಯಿಂದಾಗಿ ನಾವು ಶುಕ್ರ ಗ್ರಹವನ್ನು ಭೂಮಿಯ ಸಹೋದರಿ ಗ್ರಹ ಅಂತ ಕರಿತೀವಿ. ಭೂಮಿಯ ಸಹೋದರಿ ಗ್ರಹ, ಸಿಸ್ಟರ್ ಪ್ಲಾನೆಟ್ ಅಥವಾ ಅವಳಿ ಗ್ರಹ, ಟ್ವಿನ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಯಾವುದನ್ನ? ಭೂಮಿ ಮತ್ತು ಶುಕ್ರ ಗ್ರಹವನ್ನು. ಸೊ ಭೂಮಿಗೆ ಸಮೀಪದಲ್ಲಿರುವ ಗ್ರಹ ಯಾವುದು ಅಂತ ಹೇಳಿದ್ರೆ ಅದು ಸಹ ಶುಕ್ರ ಗ್ರಹ. ಸೊ ಅದೇ ರೀತಿ ಇನ್ನಷ್ಟು ಮಾಹಿತಿ ನೋಡೋದಾದರೆ ಶುಕ್ರ ಗ್ರಹ, ಸೊ ಇದರಲ್ಲಿ ನಾವು 96% ಇಂಗಾಲ ಡೈಆಕ್ಸೈಡನ್ನು ನೋಡ್ಬೋದು. 96% ಕಾರ್ಬನ್ ಡೈಆಕ್ಸೈಡ್ ನಿಂದ ಕೂಡಿರುವಂಥದ್ದು ಇದರ ಒಂದು ವಾತಾವರಣ. ಅದೇ ರೀತಿ ಹೆಚ್ಚು ಪ್ರತಿಫಲಿತ ಸಲ್ಫ್ಯೂರಿಕ್ ಆಮ್ಲದ ಮೋಡಗಳು ಸಹ ಇಲ್ಲಿ ಆವೃತವಾಗಿರುವಂಥದ್ದು. ಆದ ಕಾರಣ ಅತಿ ಹೆಚ್ಚು ಬಿಸಿಯನ್ನು ಹಿಡಿದಿಟ್ಕೊಳ್ಳುವಂಥದ್ದು. ಸೊ ಆದ ಕಾರಣವೇ ಬುಧ ಗ್ರಹಕ್ಕಿಂತ ಅತಿ ಹೆಚ್ಚು ಬಿಸಿಯಾಗಿರುವಂಥದ್ದು ಈ ಒಂದು ಗ್ರಹ. ಇಲ್ಲಿ CO2 ಅಥವಾ ಇಂಗಾಲ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ಸೊ ಅತಿ ಹೆಚ್ಚು ಹಸಿರು ಮನೆ ಪರಿಣಾಮ ಹೊಂದಿರುವ ಗ್ರಹ ಯಾವುದು ಅಂತ ಹೇಳಿದ್ರೆ ನಾವು ಶುಕ್ರ ಗ್ರಹ ಅಂತ ಹೇಳಬೇಕಾಗುತ್ತೆ. ಇದರ ಅಕ್ಷಭ್ರಮಣೆ ನೋಡೋದಾದ್ರೆ ಒಂದು ದಿನ ಆಗಬೇಕಾದ್ರೆ ಅಥವಾ ತನ್ನನ್ನು ತಾನು ಸುತ್ಕೋಬೇಕಾದ್ರೆ 243 ದಿನಗಳಷ್ಟು ತೆಗೆದುಕೊಳ್ಳುತ್ತೆ. ಸೊ ಭೂಮಿ ಒಂದು ದಿನ ಆಗೋದಕ್ಕೆ 12 ಗಂಟೆ ತೆಗೆದುಕೊಂಡ್ರೆ ಭೂಮಿ ಒಂದು ಸುತ್ತ ಹಾಕೋದಕ್ಕೆ 24 ಗಂಟೆ ತೆಗೆದುಕೊಂಡ್ರೆ ಶುಕ್ರ ಗ್ರಹವು 243 ದಿನಗಳನ್ನು ತೆಗೆದುಕೊಳ್ಳುತ್ತೆ. ಅದೇ ರೀತಿ ಸೂರ್ಯನ ಸುತ್ತ ಹಾಕೋದಕ್ಕೆ ಅಥವಾ ಪರಿಭ್ರಮಣೆ ಮಾಡೋದಕ್ಕೆ 224 ದಿನ ತೆಗೆದುಕೊಳ್ಳುತ್ತೆ. ಸೊ ಇಲ್ಲಿ ಉಲ್ಟಾ ಇದೆ ನೋಡಿ. ಇಲ್ಲಿ ಒಂದು ವರ್ಷವು ಒಂದು ದಿನಕ್ಕಿಂತ ಬೇಗ ಆಗುವಂಥದ್ದು. ಸೊ ಇದು ಸಹ ಎಕ್ಸಾಮಲ್ಲಿ ಬರುವಂಥ ಪ್ರಶ್ನೆ. ಯಾವ ಗ್ರಹವು ಪರಿಭ್ರಮಣೆಗಿಂತ ಅಕ್ಷಭ್ರಮಣೆ ಹೆಚ್ಚಾಗಿ ಹೊಂದಿದೆ ಅಂತ ಹೇಳ್ಬೋದು, ಅಥವಾ ಯಾವ ಗ್ರಹವು ವರ್ಷಕ್ಕಿಂತ ಮೊದಲೇ ಒಂದು ದಿನವನ್ನು ಕಳೆಯುತ್ತದೆ ಅಂತ ಹೇಳ್ಬೋದು. ಒಂದು ದಿನವು ವರ್ಷಕ್ಕಿಂತ ಅಧಿಕವಾಗಿದೆ ಅಂತ ಕೇಳ್ಬೋದು. ಸೊ ಅದು ಯಾವುದದು? ಶುಕ್ರ ಗ್ರಹ. ಅದೇ ರೀತಿ ಇದರ ಇನ್ನೊಂದು ವಿಶೇಷತೆ ಬಂದರೆ ಎಲ್ಲ ಗ್ರಹಗಳು ಒಂದು ದಿಕ್ಕಿನಲ್ಲಿ ಚಲಿಸಿದ್ರೆ ಇದೊಂದು ದಿಕ್ಕಿನಲ್ಲಿ ಅಥವಾ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ ಅಂತ ಹೇಳ್ಬೋದು. ಕೇವಲ 2
ಗ್ರಹಗಳು ಮಾತ್ರ ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂಥದ್ದು ಅದು ಶುಕ್ರ ಮತ್ತು ಯುರೇನಸ್ ಗ್ರಹ. ಶುಕ್ರ ಮತ್ತು ಯುರೇನಸ್ ಇದು ಹೆಚ್ಚು ಪ್ರಕಾಶಮಾನವಾಗಿರೋದ್ರಿಂದ ಬೆಳಗ್ಗೆ ಮತ್ತು ಸಂಜೆ ದೊಡ್ಡ ನಕ್ಷತ್ರದ ರೀತಿ ಕಾಣಿಸುತ್ತೆ. ಅದರಿಂದ ಇದನ್ನ ಮುಂಜಾನೆ ನಕ್ಷತ್ರ ಅಥವಾ ಬೆಳಗಿನ ನಕ್ಷತ್ರ ಅಂತ ಕರೀತಾರೆ. ನೆನಪಿರಲಿ, ಮುಂಜಾನೆ ನಕ್ಷತ್ರ ಅಥವಾ ಬೆಳಗಿನ ನಕ್ಷತ್ರ. ಸೊ ಮುಂದಿನ ಗ್ರಹ ಬಂದಾಗ ಭೂಮಿ, ಇದನ್ನು ನಾವು ಸಪ್ರೇಟಾಗಿ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ. ಈಗ ಮಂಗಳದ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಿಮಗೆ ನೋಡೋದ್ರೆ ನೋಡ್ಬೋದು, ತುಂಬ ಕೆಂಪು ಬಣ್ಣದಲ್ಲಿ ಕಾಣುತ್ತೆ. ಸೊ ಇದು ಬುಧ ಗ್ರಹದ ನಂತರ ಎರಡನೇ ಅತಿ ಚಿಕ್ಕ ಗ್ರಹ. ಕೆಂಪು ಬಣ್ಣದಿಂದ ಕಾಣಿಸುತ್ತೆ. ಅದರಿಂದ ಇದನ್ನ ಕೆಂಪು ಗ್ರಹ ಅಥವಾ ರೆಡ್ ಪ್ಲಾನೆಟ್ ಅಂತ ಕರೀತಾರೆ. 2 ಉಪಗ್ರಹಗಳನ್ನು ಹೊಂದಿದೆ, ಪೋಬೋಸ್ ಮತ್ತು ಡಿಮೋಸ್. ಇದನ್ನು ಅಂಗಾರಕ ಅಂತ ಕರೀತಾರೆ. ಅಂಗಾರಕ ಅಂತ ಹೇಳಿದ್ರೆ ಕೇಡನ್ನು ಉಂಟು ಮಾಡುವಂತಹ ಗ್ರಹ. ಕಾರಣ ಆಗಾಗ ನಮ್ಮ ಭೂಮಿಯ ಸಮೀಪಕ್ಕೆ ಬಂದು ಹೋಗೋದ್ರಿಂದ ಕೇಡನ್ನು ಉಂಟು ಮಾಡುವಂತಹ ಗ್ರಹ ಅಂತ ಕರೀತಾರೆ. ಸೊ ಮಂಗಳ ಗ್ರಹದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದರ ಮೇಲ್ಮೈ ಅಥವಾ ಅದರ ಮೇಲಿರುವಂತಹ ಮಣ್ಣು ಅಥವಾ ಧೂಳಿನ ಕಣ ಕೆಂಪು ಬಣ್ಣದಿಂದ ಕೂಡಿರುವಂಥದ್ದು. ಕಾರಣ ಆ ಮಣ್ಣು ಕೆಂಪು ಕಬ್ಬಿಣದ ಆಕ್ಸೈಡ್ನಿಂದ ಆಗಿರುವಂಥದ್ದು ಅಥವಾ ಐರನ್ ಆಕ್ಸೈಡಿಂದ ಆಗಿರೋದ್ರಿಂದ ಅದು ನಮಗೆ ಕೆಂಪು ಬಣ್ಣದಲ್ಲಿ ಕಾಣುವಂಥದ್ದು. ಸೊ ಇದು ಸಹ ಕೇಳ್ತಾರೆ. ಮಂಗಳ ಗ್ರಹ ಕೆಂಪಾಗಿ ಕಾಣಲು ಕಾರಣ ಏನು? ಅದರ ಮೇಲಿರುವಂತಹ ಕಬ್ಬಿಣದ ಆಕ್ಸೈಡ್ ಅಥವಾ ಕಬ್ಬಿಣದ ಅಂಶ ಅಂತ ಹೇಳ್ಬೋದು. ಅದೇ ರೀತಿ ಈ ಮಂಗಳ ಗ್ರಹದ ಒಂದು ಧ್ರುವ ಪ್ರದೇಶಗಳಲ್ಲಿ, ಉತ್ತರ ಮತ್ತು ದಕ್ಷಿಣ ಧ್ರುವ ಪ್ರದೇಶಗಳಲ್ಲಿ ನಾವು ಮಂಜುಗಡ್ಡೆಯಿಂದ ಆವೃತವಾಗಿರೋದನ್ನ ಕಾಣ್ಬೋದು. ಆದರೆ ಈ ಮಂಜುಗಡ್ಡೆ ನೀರಿನಿಂದ ಆಗಿರುವಂಥದ್ದು ಅಲ್ಲ, ಬದಲಾಗಿ ಇದು ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಇಂದ ಆಗಿರುವಂಥದ್ದು. ಇಂಗಾಲದ ಡೈಆಕ್ಸೈಡ್ ಘನ ರೂಪದಲ್ಲಿದ್ದರೆ ಅದನ್ನ ನಾವು ಡ್ರೈ ಐಸ್ ಅಂತ ಕರಿತೀವಿ ಅಥವಾ ಒಣ ಹಿಮ ಅಂತ ಹೇಳ್ತೀವಿ. ಒಣ ಹಿಮದಿಂದ ಕೂಡಿರುವಂಥದ್ದು. ಅದೇ ರೀತಿ ಮಂಗಳ ಗ್ರಹದಲ್ಲಿ ನಾವು ಅತಿ ದೊಡ್ಡ ಜ್ವಾಲಾಮುಖಿಯನ್ನು ಕಾಣಬಹುದು. ಸೊ ಈ ಒಂದು ಜ್ವಾಲಾಮುಖಿಯ ಹೆಸರು ಒಲಿಂಪಸ್ ಮಾನ್ಸ್ ಅಂತ ಹೇಳಿ ಅಥವಾ ಗುರಾಣಿ ಜ್ವಾಲಾಮುಖ ಅಂತ ಕರೀತಾರೆ. ಇದು ಮೌಂಟ್ ಎವರೆಸ್ಟ್ಗಿಂತ 3 ಪಟ್ಟು ಅಧಿಕವಾಗಿರುವಂಥದ್ದು. ಅಂದರೆ 24 ಕಿಲೋಮೀಟರ್ ಅಷ್ಟು ಎತ್ತರ ಇರುವಂಥದ್ದು. ಅದೇ ರೀತಿ ಸೌರವ್ಯೂಹದ ಅತಿ ದೊಡ್ಡ ಖಂದಕಗಳಲ್ಲಿ ಒಂದಾದಂಥ ವ್ಯಾಲೆಸ್ ಮರಿನಸ್ ತಾಣವನ್ನು ಸಹ ನಾವು ಕಾಣಬಹುದು ಮಂಗಳ ಗ್ರಹದ ಮೇಲೆ. ಅದೇ ರೀತಿ 2 ಅನಿಯಮಿತ ಆಕಾರದ ಚಂದ್ರಗಳನ್ನು ಅಥವಾ ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿದೆ. ಸೊ ಈಗಾಗಲೇ ಹೇಳಿದ್ದೀನಿ, ಪೋಬೋಸ್ ಮತ್ತು ಡಿಮೋಸ್. ಅದೇ ರೀತಿ ಈ ಒಂದು ಗ್ರಹವನ್ನು ವಿಜ್ಞಾನಿಗಳ ನೆಚ್ಚಿನ ಗ್ರಹ ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ಸಂಶೋಧನೆಗಳನ್ನು ನಾವು ಮಂಗಳ ಗ್ರಹದ ಮೇಲೆ ಮಾಡುವಂಥದ್ದು. ಕಾರಣ ಇಷ್ಟೇ, ನಮಗೆ ಹತ್ತಿರವಾದಂತಹ ಗ್ರಹ ಶುಕ್ರ ಗ್ರಹ. ಸೊ ಅಲ್ಲಿ ಅದು ಹೆಚ್ಚು ತಾಪಮಾನವನ್ನು ಹೊಂದಿರೋದ್ರಿಂದ ಅಲ್ಲಿ ಯಾವುದೇ ಜೀವಿಗಳಿರುವಂತಹ ಸಾಧ್ಯತೆ ಕಡಿಮೆ. ಆದ ಕಾರಣ ನಾವು ಮಂಗಳ ಗ್ರಹದ ಮೇಲೆ ನಾವು ಸಂಶೋಧನೆಗಳನ್ನು ಹೆಚ್ಚಾಗಿ ಮಾಡುವಂಥದ್ದು. ಇನ್ನಷ್ಟು ಮಾಹಿತಿ ನೋಡೋದಾದ್ರೆ ಮಂಗಳ ಗ್ರಹದ ವಾತಾವರಣವು, ಸೊ ಇದು ಸಹ ಹೆಚ್ಚಾಗಿ ಇಂಗಾಲ ಡೈಆಕ್ಸೈಡನ್ನು ಹೊಂದಿರುವಂಥದ್ದು. ಅದೇ ರೀತಿ ಈ ಒಂದು ಮಂಗಳ ಗ್ರಹದಲ್ಲಿ ಮೀಥೇನ್ ಅಂಶ ಪತ್ತೆಯಾಗಿದೆ. ಸೊ ಮೀಥೇನ್ ಅಂಶ ಇದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಜೀವನದ ಅಸ್ತಿತ್ವ ಇದೆ ಅನ್ನೋದನ್ನ ನಾವು ತಿಳ್ಕೊಬೋದು. ಅದೇ ರೀತಿ ಭೂಮಿಯಷ್ಟೇ ವಾಲಿರುವ ಗ್ರಹ ಯಾವುದು ಅಂತ ಬಾರಿ UPSC ಅಥವಾ IAS ಅಲ್ಲಿ ಪ್ರಶ್ನೆ ಬಂದಿತ್ತು. ಸೊ ಭೂಮಿ 23.5 ಡಿಗ್ರಿ ಅಷ್ಟು ವಾಲಿದ್ರೆ ಇದು 25 ಡಿಗ್ರಿ ಅಷ್ಟು ವಾಲಿರುವಂಥದ್ದು. ಅದೇ ರೀತಿ ಈಗಾಗಲೇ ಹೇಳಿದೆ ಸೈಂಟಿಸ್ಟ್ ಫೇವರೇಟ್ ಪ್ಲಾನೆಟ್ ಅಂತೇಳಿ, ವಿಜ್ಞಾನಿಗಳ ನೆಚ್ಚಿನ ಗ್ರಹ ಅಂತ ಹೇಳಿ. ಸೊ ಭಾರತವು ಸಹ ಒಂದು ನೌಕೆಯನ್ನು ಕಳಿಸಿತ್ತು. ಅದನ್ನ ನಾವು ಮಾಮ್ ಅಂತ ಕರಿತಾ ಇದ್ವಿ, ಮಾರ್ಸ್ ಆರ್ಬಿಟರ್ ಮಿಷನ್ ಅಥವಾ ಮಂಗಳಯಾನ ಅಂತ ಹೇಳಿ. ಸೊ ನೆನಪಿರ್ಲಿ. ಸೊ ಅದೇ ರೀತಿ ಮಂಗಳ ಗ್ರಹ ಮತ್ತು ಭೂಮಿಯನ್ನ ಹೋಲಿಕೆ ಮಾಡೋದಾದ್ರೆ, ಸೊ ಭೂಮಿಯ 53% ವ್ಯಾಸದಷ್ಟು ಮಂಗಳ ಗ್ರಹ ಇರುವಂಥದ್ದು. 10% ಅಷ್ಟು ಮಾತ್ರ ದ್ರವ್ಯರಾಶಿಯನ್ನ ಇದು ಹೊಂದಿರುವಂಥದ್ದು. ಮಂಗಳ ಗ್ರಹದ ಗುರುತ್ವವು ಭೂಮಿಯ ಗುರುತ್ವಕ್ಕಿಂತ ಅಥವಾ ಗುರುತ್ವದ ಕೇವಲ 38% ಅಷ್ಟು ಮಾತ್ರ ಇರುವಂಥದ್ದು. ಒಂದು ದಿನ ತನ್ನನ್ನು ತಾನು ಸುತ್ತಕೊಳ್ಳೋದಕ್ಕೆ ಆಲ್ಮೋಸ್ಟ್ 24 ಗಂಟೆ 3 ನಿಮಿಷದಷ್ಟು ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಓರೆ ಹೇಳಿದೆ 25 ಡಿಗ್ರಿ ಅಷ್ಟು ಇದು ಹೊರೆಯಾಗಿರುವಂಥದ್ದು. ಅದೇ ರೀತಿ ಒಂದು ವರ್ಷವು ನಮ್ಮ ಭೂಮಿಯ 2 ವರ್ಷದಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ಬೋದು. ಸೊ ನಂತರ ನಾವು ಗುರುಗ್ರಹಕ್ಕೆ ಬರೋಣ. ಸೊ ಇದು ಘನವಾದಂತಹ ಮೇಲ್ಮೈ ಇಲ್ಲದ ಸಂಕೀರ್ಣ ಮಾದರಿಗಳಲ್ಲಿ ಹೆಚ್ಚಾಗಿ ಅನಿಲ ಮತ್ತು ದ್ರವ ಸುತ್ತುವಿಕೆಯಿಂದ ಕೂಡಿದೆ. ಸೊ ಇದರ ಅರ್ಥ ಅನಿಲಗಳಿಂದ ಆಗಿರುವಂತಹ ಗ್ರಹ ಅಂತ ಹೇಳ್ಬೋದು. ಸೊ ನೀವು ಇಂದಿನ ವಿಡಿಯೋ ನೋಡಿದ್ರೆ ತಿಳ್ಕೊಂಡಿರ್ತೀರ. ಸೊ ಅನಿಲಗಳಿಂದ ಆಗಿರುವಂಥದ್ದು, ಇಲ್ಲಿ ಕಲ್ಲು ಮತ್ತು ಮಣ್ಣನ್ನು ನಾವು ಕಾಣಬರೋದಿಲ್ಲ. ಸೊ ಇದು ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂತಹ ಗ್ರಹ. ಇದರ ಮೊದಲ ಅಥವಾ ದೊಡ್ಡ 4 ಚಂದ್ರಗಳನ್ನು ಅಥವಾ ನೈಸರ್ಗಿಕ ಉಪಗ್ರಹಗಳನ್ನು ಗೆಲಲಿಯೋ ಕಂಡುಹಿಡಿತಾರೆ. ಆದ ಕಾರಣ ಇವುಗಳನ್ನು ಗೆಲಲಿಯನ್ ಉಪಗ್ರಹಗಳು ಅಥವಾ ಗೆಲಲಿಯೋ ಗ್ರಹಗಳು ಅಂತ ಸಹ ಕರೀತಾರೆ. ಯಾವ್ಯಾವು ಅಂತ ಹೇಳಿದ್ರೆ ಐಒ, ಯುರೋಪಾ, ಗ್ಯಾನಿಮಿಡೆ ಮತ್ತು ಕ್ಯಾಲಿಸ್ಟೋ. ಸೊ ಇದು ಇಂಪಾರ್ಟೆಂಟ್. ಐಒ, ಯುರೋಪಾ, ಗ್ಯಾನಿಮಿಡೆ ಮತ್ತು ಕ್ಯಾಲಿಸ್ಟೋ.
ಅದೇ ರೀತಿ ಈ ಗ್ಯಾನಿಮೀಡಿಯಾ ಬಂದಾಗ ಸೌರಮಂಡಲದ ಅತಿ ದೊಡ್ಡ ನೈಸರ್ಗಿಕ ಉಪಗ್ರಹ ಅಂತ ಹೇಳ್ಬೋದು. ಸೊ ಸೌರಮಂಡಲದ ಅತಿ ದೊಡ್ಡ ಉಪಗ್ರಹನೂ ಸಹ ಗ್ಯಾನಿಮೀಡಿಯಾನೇ. ಅದೇ ರೀತಿ ಗುರುಗ್ರಹದ ಅತಿ ದೊಡ್ಡ ಉಪಗ್ರಹ ಅಂದ್ರೂ ಸಹ ಗ್ಯಾನಿಮೀಡಿಯಾ ಅಂತ ಹೇಳ್ಬೋದು. ಎಷ್ಟು ದೊಡ್ಡದಾಗಿದೆ? ಬುಧ ಗ್ರಹಕ್ಕಿಂತ ದೊಡ್ಡದಾಗಿರುವಂಥದ್ದು. ಅದೇ ರೀತಿ ಭೂಮಿಯ ಚಂದ್ರನಿಗಿಂತ 3 ಪಟ್ಟು ದೊಡ್ಡದಾಗಿರುವಂಥದ್ದು. ಸೊ ಅಂದರೆ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ನೀವು ಗಮನಿಸ್ಕೋಬೋದು. ಸೊ ಇಲ್ಲಿ ನೀವು ಚಿತ್ರ ಗಮನಿಸ್ಬೋದು, ಇದು ಗುರುಗ್ರಹ. ಸೊ ಅದೇ ರೀತಿ ಇದು ಅನಿಲ ಗ್ರಹದಿಂದ ಕೂಡಿರುವಂಥದ್ದು. ಅದೇ ರೀತಿ ಅತಿ ವೇಗವಾಗಿ ತನ್ನಂತ ಸುತ್ತಕೊಳ್ಳುತ್ತೆ, ಅಂದರೆ ಅತಿ ತ್ವರಿತ ಅಕ್ಷಭ್ರಮಣೆ ಹೊಂದಿರುವ ಗ್ರಹ ಅಂತ ಹೇಳ್ಬೋದು. ಅಥವಾ ಒಂದು ದಿನವನ್ನು ವೇಗವಾಗಿ ಕಳೆಯುವಂಥ ಗ್ರಹ. ಎಷ್ಟು? 9 ಗಂಟೆ 56 ನಿಮಿಷಕ್ಕೆ ಒಂದು ದಿನ ಆಗುತ್ತೆ. ಸೊ ಇದನ್ನ ನಾವು ಪ್ರತಿ ಸರಾಸರಿ 10 ಗಂಟೆಗೆ ಒಂದು ದಿನ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಸೊ ಇತ್ತೀಚೆಗೆ ನಾವು ಗುರುಗ್ರಹಕ್ಕೆ ಒಂದು ನೌಕೆಯನ್ನು ಕಳಿಸಿದ್ವಿ. ಆ ನೌಕೆ ಹೆಸರು ಜುನೋ ಅಂತ ಹೇಳ್ಬೋದು. ಅತಿ ಹೆಚ್ಚು ಉಪಗ್ರಹವನ್ನು ಹೊಂದಿದೆ. ಎಷ್ಟಿದೆ? ನಾಸಾ ಪ್ರಕಾರ 64 ಉಪಗ್ರಹಗಳು. ನಂತರ ಗ್ರಹ ಶನಿ ಗ್ರಹ. ಶನಿ ಗ್ರಹ ನೋಡಿ ಡಯಾಗ್ರಾಮ್ ಅನ್ನು ನೋಡ್ಬೋದು. ಸೊ ನೋಡೋದಕ್ಕೆ ತುಂಬಾ ಸುಂದರವಾಗಿರುವಂಥದ್ದು. ಸೊ ಬಳೆಗಳನ್ನು ಹೊಂದಿರೋದು. ಗುರುಗ್ರಹ ಸಹ ಬಳೆಯನ್ನು ಹೊಂದಿದೆ. ಅತಿ ಹೆಚ್ಚು ಬಳೆಯನ್ನು ಹೊಂದಿರುವ ಗ್ರಹ ಯಾವುದು ಅಂತ ಕೇಳ್ಬೋದು, ಅದು ಶನಿ ಗ್ರಹ. ಎಷ್ಟು ಬಳೆಯನ್ನು ಹೊಂದಿದೆ? 3 ಬಳೆಗಳನ್ನು ಹೊಂದಿರುವಂಥದ್ದು. ಸೊ ನಾವು ಸೈಜ್ ನೋಡೋಣ. 2ನೇ ಅತಿ ದೊಡ್ಡ ಗ್ರಹ, ಕಡಿಮೆ ಸಾಂದ್ರತೆಯನ್ನು ಹೊಂದಿರುವ ಗ್ರಹ. ಇದು ಪ್ರಶ್ನೆ ಬರುತ್ತೆ. ಕಡಿಮೆ ಸಾಂದ್ರತೆ ಅಂತ ಹೇಳಿದ್ರೆ ತೂಕದಲ್ಲಿ ತುಂಬಾ ಕಡಿಮೆ ಇರುವಂಥದ್ದು. ಸೊ ವಿಜ್ಞಾನಿಗಳು ಏನು ಹೇಳ್ತಾರೆ, ಇದರ ಒಂದು ಶನಿ ಗ್ರಹದ ಒಂದು ತುಣುಕನ್ನ ನೀರಿನ ಮೇಲೆ ಇಟ್ಟರೆ ತೇಲುತ್ತೆ ಅನ್ನೋದು ಒಂದು ಮಾತನ್ನ ಹೇಳ್ತಾರೆ. ಆದ ಕಾರಣ ನೀರಿನ ಮೇಲೆ ತೇಲುವ ಗ್ರಹ ಯಾವುದು ಅಂತ ಕೇಳಿದ್ರೆ ಅದು ಸಹ ಶನಿ ಗ್ರಹ. ಅದೇ ರೀತಿ ಉಪಗ್ರಹ ಬಂದಾಗ ಅಥವಾ ನೈಸರ್ಗಿಕ ಉಪಗ್ರಹಗಳು ಎಷ್ಟಿದಾವೆ ಅಂತ ಹೇಳಿದ್ರೆ ಪ್ರಸ್ತುತ 62 ನೈಸರ್ಗಿಕ ಉಪಗ್ರಹಗಳು ಇರುವಂಥದ್ದು. ಆದ ಕಾರಣ 2ನೇ ಅತಿ ಹೆಚ್ಚು ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿರುವಂತಹ ಗ್ರಹ. ಇತ್ತೀಚೆಗೆ ಸುಮಾರು 80ಕ್ಕೂ ಅಧಿಕ ನೈಸರ್ಗಿಕ ಉಪಗ್ರಹಗಳು ಪತ್ತೆ ಹಚ್ಚಿದ್ದಾರೆ. ಇನ್ನೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣೋದ್ರಿಂದ ಇದನ್ನ ಸುಂದರವಾದ ಗ್ರಹ ಅಂತ ಕರೀತಾರೆ. ಸೊ ಇನ್ನಷ್ಟು ಮಾಹಿತಿ ನೋಡೋಣ. ಸೊ ಹಾಗಾದ್ರೆ ಈ ಶನಿ ಗ್ರಹದ ಉಂಗುರಗಳು ಯಾವುದರಿಂದ ಮಾಡಲ್ಪಟ್ಟಿದೆ? ಸೊ ಸುಮಾರು ಶತಕೋಟಿ ವರ್ಷಗಳ ಹಿಂದೆ ಮಾಡಲ್ಪಟ್ಟಿರುವಂಥದ್ದು. ಸೊ ಇದು ಹಿಮದ ಕಣ ಮತ್ತು ಮಂಜುಗಡ್ಡೆ ಹಾಗೂ ಧೂಳಿನಿಂದ ಕೂಡಿರುವಂಥದ್ದು. ಧೂಳು ಮತ್ತು ಹಿಮದ ಕಣಗಳಿಂದ ಈ ಒಂದು ಶನಿ ಗ್ರಹದ ಉಂಗುರ ಅಥವಾ ರಿಂಗ್ಸ್ ಆಗಿರುವಂಥದ್ದು. ಅದೇ ರೀತಿ ಶನಿ ಗ್ರಹದ ಒಂದು ಉಪಗ್ರಹ ಬಂದಾಗ ಟೈಟಾನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಕಾರಣ ಇಷ್ಟೇ, ಇದು ಶನಿ ಗ್ರಹದ ಅತಿ ದೊಡ್ಡ ಉಪಗ್ರಹ ಅಷ್ಟೇ ಅಲ್ಲ, ನೈಸರ್ಗಿಕ ಉಪಗ್ರಹಗಳಲ್ಲೇ 2ನೇ ಅತಿ ದೊಡ್ಡ ಉಪಗ್ರಹ. ಸೊ ಇದರರ್ಥ ಮೊದಲನೇದು ಗ್ಯಾನಿಮಿಡೆ, 2ನೇ ಸ್ಥಾನದಲ್ಲಿ ಟೈಟಾನ್ ಅನ್ನ ನಾವು ನೋಡಬಹುದು. ಸೊ ಇದು ಸಹ ಬುಧ ಗ್ರಹಕ್ಕಿಂತ ದೊಡ್ಡದಾಗಿರುವಂಥದ್ದು. ಆದರೆ ಇದರ ವಿಶೇಷತೆ ಬಂದರೆ ವಾತಾವರಣವನ್ನ ಹೊಂದಿರುವಂತಹ ಏಕೈಕ ನೈಸರ್ಗಿಕ ಉಪಗ್ರಹ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಸೊ ಇದರಲ್ಲಿ ಹೆಚ್ಚಾಗಿ ನಾವು ಸಾರಜನಕವನ್ನ ಕಾಣಬಹುದು. ನಂತರ ಯುರೇನಸ್ ಗ್ರಹಕ್ಕೆ ಬರೋಣ. ಯುರೇನಸ್ ಗ್ರಹ, ಸೊ ಇದು ಸಹ ರಿಂಗ್ಸ್ ಅನ್ನು ಹೊಂದಿರುವಂಥದ್ದು. ಇದು ಸಹ ಅನಿಲ ಗ್ರಹ, ಹಿಮ್ಮುಖ ಚಲನೆ ಹೊಂದಿರುವಂತಹ ಗ್ರಹ. ಸೊ 2 ಗ್ರಹ ಹೇಳಿದೆ, ಯಾವುದು? ಶುಕ್ರ ಮತ್ತು ಯುರೇನಸ್. ನಂತರ ಅತಿ ಹೆಚ್ಚು ವಾಲಿರುವಂತಹ ಗ್ರಹ, ಸುಮಾರು 90 ಡಿಗ್ರಿಯಷ್ಟು ವಾಲಿರುವಂಥದ್ದು. ಉರುಳಿ ಚಲಿಸುತ್ತಿರುವ ಗ್ರಹ ಯಾವುದು ಅಂತ ಹೇಳ್ಬೋದು, ಅದು ಯುರೇನಸ್. ಅದೇ ರೀತಿ ಇದನ್ನ ಕಂಡುಹಿಡಿದಂಥವ್ರು ವಿಲಿಯಂ ಹರ್ಷೆಲ್ ಅನ್ನುವಂಥವ್ರು ಈ ಒಂದು ಗ್ರಹವನ್ನ ಫೈಂಡ್ ಔಟ್ ಮಾಡ್ತಾರೆ. ನಂತರ ನಾವು ನೆಪ್ಚೂನ್ ಬರೋಣ. ಸೊ ಸೂರ್ಯನಿಂದ ದೂರದಲ್ಲಿರುವಂತಹ ಗ್ರಹ ಅಥವಾ ಕೊನೆಯ ಗ್ರಹ ಅಂತ ಹೇಳ್ಬೋದು. ಸೂರ್ಯನಿಂದ ದೂರದಲ್ಲಿರುವ ಕಾರಣ ಅತಿ ತಂಪಾಗಿರುತ್ತೆ, ಅದರಿಂದ ಅತಿ ತಂಪಾದ ಗ್ರಹ ಅಂತ ಹೇಳ್ಬೋದು. ಸೂರ್ಯನಿಂದ ತುಂಬಾ ದೂರದಲ್ಲಿರುವ ಕಾರಣ ಇದರ ಪರಿಭ್ರಮಣ ಅವಧಿ ಅಥವಾ ಸೂರ್ಯನನ್ನ ಸುತ್ತ ಹಾಕಲು ಅತಿ ಹೆಚ್ಚು ಸಮಯನ ತೆಗೆದುಕೊಳ್ಳುತ್ತೆ. ಎಷ್ಟು ತೆಗೆದುಕೊಳ್ಳುತ್ತೆ? ಸುಮಾರು 168 ವರ್ಷಗಳು ತೆಗೆದುಕೊಳ್ಳುತ್ತೆ ಅಂತ ಹೇಳೋದು. ಸೂರ್ಯನ ಸುತ್ತ ಆಗೋದಕ್ಕೆ ಅತಿ ಹೆಚ್ಚು ಪರಿಭ್ರಮಣ ಅವಧಿಯನ್ನ ಹೊಂದಿರುವಂತಹ ಗ್ರಹ ಅಂತ ಹೇಳ್ಬೋದು. ಸೊ ಅದೇ ರೀತಿ ನೆಪ್ಚೂನ್ ಮತ್ತು ಯುರೇನಸ್ ಗ್ರಹಗಳನ್ನ ಅವಳಿ ಗ್ರಹಗಳು ಅಂತ ಕರೀತಾರೆ. ಯುರೇನಸ್ ಮತ್ತು ನೆಪ್ಚೂನ್ ಅನ್ನ ಅವಳಿ ಗ್ರಹಗಳು ಅಂತ ಕರೀತಾರೆ. ಸೊ ಕಾರಣ ಇವು ಆಲ್ಮೋಸ್ಟ್ ಸೈಜಲ್ಲಿ ಸಿಮಿಲರ್ ಶೇಪ್ ಇರೋದು ಅಂತ ಹೇಳ್ಬೋದು. ಅದೇ ರೀತಿ ಕೆಲವು ಲಕ್ಷಣಗಳು ಸೇಮ್ ಇದೆ. ಇಲ್ಲೂ ಸಹ ಹೈಡ್ರೋಜನ್ ಮತ್ತು ಹೀಲಿಯಂ ಸ್ವಲ್ಪ ಹೆಚ್ಚಾಗಿ ಇರುವಂಥದ್ದು. ಸೊ